ನಮ್ಮ ಸ್ನೇಹಿತರ ಜೊತೆಗೆ ಒಂದು ನಾನು ಅವ್ರನ್ನ ಬೆಂಗಳೂರಲ್ಲಿ ನೋಡಿದ್ದು. ಹ. ಅವ್ರು ಮದ್ದೂರವರು ನನ್ಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಎಲೆಕ್ಷನ್ ಬಂದಾಗ ಅವ್ರ ಮನೆ ಇಲ್ಲಿ ಇದ್ದಾಗಲೇ ನಂಗೆ ಗೊತ್ತಾಯ್ತು, ಓ ಇವ್ರು ಮದ್ದೂರಿನವರು ಅಂತ. ಒಬ್ಬ ಕಾಳಜಿ ಇರುವಂತ, ಅರ್ಜಿ ಇರುವಂತ, ಒಂದು ವಿಷನ್ ಇರುವಂತ ಒಬ್ಬ ಉದಯಗೌಡ್ರಮ್ಮ. ಇದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ನಿಜ. ನಮ್ಮ ಹಳ್ಳಿಯಾಗೆ ಉಳ್ಕೋಬಾರ್ದು. ಅದು ಅದು ರೈತರಾಗಿದ್ರು ಕೂಡ ನಮ್ಮ ಇದು ಆಟಿಟ್ಯೂಡ್ ಆಗ್ಬೋದು, ನಮ್ಮ ಏನು ಡ್ರೆಸ್ ಆಗ್ಬೋದು, ಮಿಕ್ಕಿದ ಏನೋ ಒಂದು ಒಂದು Upgrade ಆಗ್ತಾ ಇರ್ಬೇಕು. ಆಗ್ತಾನೆ ಇರ್ಬೇಕು. ಅದನ್ನ ಮಾಡೋದಕ್ಕೆ ನಮ್ಮ ಈ ಮದ್ದೂರಿಗೆ ಇರೋರೊಬ್ರೆ, ದಟ್ ಈಸ್ ಉದಯ್ ಸರ್. ಉದಯ್ ಸರ್. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಅವ್ರ ಡ್ರೆಸ್ಸಿಂಗ್ ಆಗ್ಬೋದು, ಅವರ ಕ್ಲೆನ್ಲಿನೆಸ್ ಆಗ್ಬೋದು, ಅಂದ್ರೆ ಪ್ರತಿಯೊಂದು ನಾನು ನೋಡಿದ್ದೀನಿ ಯಾವ ತರ ಇರಬೇಕು ಮನುಷ್ಯ ಅನ್ನೋದನ್ನ ಅವರು ಆದರ್ಶವಾಗಿದ್ದಾರೆ. ಅವ್ರು ನಿಮ್ ಜೊತೆ ಇರೋದು, ನಮ್ ಜೊತೆ ಇರೋದು ನಮ್ಗೆಲ್ಲರಿಗೂ ಹೆಮ್ಮೆ ಅಂತ ಹೇಳ್ತಾ ನೀವ್ ಇನ್ನೊಂದು ಹಾಡು ಹಾಡಬೇಕು ಅನ್ನೋದು ನಮ್ಮ ಖಂಡಿತ ಆಸೆ. ಇವ್ರ ಬಗ್ಗೆ ಒಂಚೂರು ಹೇಳೇ ಬಿಡ್ತೀನಿ. ಕೇಳ್ರು ನನ್ ಬಗ್ಗೆ ಹಾ. ಹೇಳ್ತಾ ಇದಾರೆ. ಏನಾಗುತ್ತೆ ನೋಡಿ, ಈಗ ಮೊನ್ನೆ ಮೈಕಲ್ ಜಾಕ್ಸನ್ ಹಿಸ್ಟ್ರಿ ಬಂದಿದೆ. ಹೌದು. ಅವರ ಮೊಮ್ಮಗ ಸುಮಾರು ಎಲ್ರು ಅನುಶ್ರೀ ಆಗಕ್ಕಾಗಲ್ಲ. ಅದು ಹಾಗೆ, ಅದು ಒಂದು ಡಿಕೇಡ್ ಆದ್ರೂ ಕೂಡ ಆಗಲ್ಲಮ್ಮ. ಅದು ಎಲ್ರಿಗೂ ಸಿಗಲ್ಲ ಚಾನ್ಸ್. ಎಲ್ರು ಇದಾರೆ, ಎಲ್ರು ಮಾಡ್ತಾರೆ ಕೆಲಸ, ಆದ್ರೆ ಎಲ್ರು ಅನುಶ್ರೀ ಆಗ. ನನ್ಗೆ ಹಂಸಲೇಖ ಅವರು ಮರಿ 10,000ದಲ್ಲಿ ಒಬ್ಬ ಸಾಧಕೋಕಿಲ್ಲ ಅಥವಾ ಒಬ್ಬ ಏನು ಹಂಸಲೇಖ, ಒಬ್ರು ಉದಯಗೌಡ್ರು, ಒಂದು ಅನುಶ್ರೀ ಹಿಂಗಾಗತ್ತೆ ಕಣೋ. ಎಲ್ರು ಆಗಕ್ಕೆ ಸಾಧ್ಯ ಇಲ್ಲ. ಆ ದೇವ್ರ ಆಶೀರ್ವಾದ ಬೇಕು. ಆದ್ರೆ ಇವ್ರು ಒಂದು ಡಿಕೇಡ್ ಅಂದ್ರೆ 10 ವರ್ಷ ಅಲ್ಲ, 50 ವರ್ಷ ಆದ್ರೂ ಅನುಶ್ರೀನೇ, ಬೇರೆ ಆಲ್ಟರ್ನೇಟೇ ಇಲ್ಲ. ಹೊಡಿದ್ ಚಪ್ಪಾಳೆ. ಯಾಕೆಂದ್ರೆ ನೀವೆಲ್ಲ ಅವ್ರನ್ನ ಅನುಶ್ರೀ ಅಂತ ನೋಡ್ತಾ ಇಲ್ಲ, ನಿಮ್ ಮನೆ ಮಗಳೇ ಮಾಡ್ಕೊಂಡ್ಬಿಟ್ರೆ ನೀವು ಬಂದು ನಿಜ ಏನ್ ನಿಜ ನಿಜ. ಸೊಸೆ ಅಂತೂ ಯಾರು ಮಾಡ್ಕೊಂಡಿಲ್ಲ, ಬಟ್ ಮಗ್ಳು ಮಾಡ್ಕೊಂಡವ್ರೆ. ಈಗ ಸಾಧಕೋಕಿಲ್ಲನು ಅಷ್ಟೇ, ಅವ್ರ ಮನೆ ಮಗನೇ, ಅಳಿಯ ಅಲ್ಲ. ಅಳೆ ಅಲ್ಲ, ಮಗನೇ. ಗಿಂಡ್ತಾರೆ, ಹೊಡಿತಾರೆ, ಕಚ್ತಾರೆ, ನನ್ ನೋಡಿದ ತಕ್ಷಣ ಮೇಲತ್ ಕೂತ್ಕೊಂಡ್ಬಿಡ್ತಾರೆ. ಇಷ್ಟು ಪ್ರೀತಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಮದ್ದೂರಿಗೆ ಬಂದ ಮೇಲೆ ಈ ದರ್ಶನ್ ಅವ್ರ ಫ್ಯಾನ್ಸ್ ಏನಾಗಿದೆ, ಈಗ ಎಲ್ಲೋದ್ರು ಒಂದ್ ಸೈಡ್ ಇಂದ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಕೂಗ್ತಾನೆ ಇರೋರು. ಅದಕ್ಕೆ ನಾನು ಇವತ್ತು ಫಸ್ಟೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟೆ, ಹೋಗಿದ ತಕ್ಷಣ ಒಂದು ಹಾಡು ಹೇಳ್ಬಿಡ್ಬೇಕು ಅಂತ. ಜೊತೆಗೆ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ನಾಯಕರು ಡಿ.ಕೆ. ಶಿವಕುಮಾರ್ ಸರ್ ಬರ್ತಾ ಇದ್ದಾರೆ, ಸುರೇಶ್ ಸರ್ ಬರ್ತಾ ಇದ್ದಾರೆ, ಚೆಲ್ವಣ್ಣವ್ರು ಬರ್ತಾ ಇದ್ದಾರೆ, ಅಲ್ಲಮ್ಮ ಚೆಲ್ವರಾಯ ಸ್ವಾಮಿ ಅವ್ರು ಬರ್ತಾ ಇದ್ದಾರೆ. ಎಲ್ಲ ಹುಲಿ ಸಿಂಹ ಎಲ್ಲ ವೇದಿಕೆ ಮೇಲೆ ಬರಕ್ ಮುಂಚೆ ನಾವು ಇಲ್ಲಿಂದ ಜನರನ್ನ ಮಾತಾಡ್ಸ್ಬಿಟ್ಟು ಎಸ್ಕೇಪ್ ಆಗ್ಬಿಡೋದು ಒಳ್ಳೇದು. ಅಲ್ಲ ಸರ್, ನೀವ್ ಇವಾಗ ಇನ್ನೊಂದು ಹಾಡು ಹಾಡ್ತೀರಾ ಯಾರು ಬೇಡ, ಅವ್ರಿಗೆ ಎಲ್ಲ ಒಂದ್ ಕೆಲಸ ಮಾಡಿ, ಲೈಟ್ ಟಾರ್ಚ್ ಲೈಟ್, ಕಮಾನ್ ಎಲ್ರು ಮೊಬೈಲ್ ರೆಡಿ. ಎಲ್ಲಿ ನೋಡಿ ಹೆಂಗೆ ಎಲ್ಲ ರೇ, ಎಲ್ಲ ದರ್ಶನ್ ಭಕ್ತರು ಎಲ್ಲ ಟಾರ್ಚ್ ಲೈಟ್ ಹಾಕ್ಬೇಕು. ಸೂಪರ್, ಬರ್ಲಿ ಟ್ರಾಕು. ಅಲ್ಲಿ ಆಂಟಿ